ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತು ಬಳ್ಳಾರಿ ಜಿಲ್ಲಾ ದಲಿತ ಸೇನೆ ಜಿಲ್ಲಾ ಘಟಕ ವತಿಯಿಂದ ಒಂದು ಪ್ರತಿಭಟನಾ ಮತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುವಂಥ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ವಿ. ವಿಷಯ ಏನಪ್ಪ ಅಂದರೆ, ಇವತ್ತು ನಮ್ಮ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಹನುಮಂತ ಜಿ ಯಳಸಂಗಿ ಸಾಹೇಬ್ರನ್ನ ಗುಲ್ಬರ್ಗಾದಲ್ಲಿರುವಂಥ ರೌಡಿ ಪಡೆಗಳು ಅವರ ಕುಮ್ಮಕ್ಕಿನಿಂದ ಇವತ್ತು ಅವರನ್ನು ಸುಳ್ಳು ಪ್ರಕರಣಗಳು ದಾಖಲಿಸಿ ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಲಾಗ್ತಾ ಇದೆ. ತನ್ಮಾನ್ಯ ಗುಲ್ಬರ್ಗಾ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ತಾವು ಕೂಡ ಒಬ್ಬ ದಲಿತ ಸಚಿವರನ್ನೋದನ್ನು ತಾವು ಮರಿತೀರೇನೋ ಅಂತ ಅನಿಸ್ತಾ ಇದೆ ನಮಗೆ. ಯಳಸಂಗಿ ಸಾಹೇಬರು ಯಾವ ಮಟ್ಟಕ್ಕಿದ್ದಾರೆ ಅಂತ ಗುಲ್ಬರ್ಗದಲ್ಲಿ ಎಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ತಾವುಗಳು ಈ ಒಂದು ಪ್ರಕರಣವನ್ನು ಇಲಾಖೆಗೆ, ತಮ್ಮ ಜಿಲ್ಲಾ ಪೊಲೀಸ್ ಇಲಾಖೆಗೆ, ಗುಲ್ಬರ್ಗಾ ಜಿಲ್ಲಾ ಪೊಲೀಸ್ ಇಲಾಖೆಗೆ SP ಸಾಹೇಬರಿಗೆ ಹೇಳಿ ಕುಲಂಕುಷವಾಗಿ, ನಿಷ್ಕಲಂಶವಾಗಿ, ಪಾರದರ್ಶಕವಾಗಿ ಈ ಒಂದು ತನಿಖೆಯನ್ನು ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಬಗ್ಗೆ ಕಠಿಣ ಕ್ರಮ ತಗೊಳ್ಳಿಕ್ಕೆ ದಯವಿಟ್ಟು ತಾವು ಆದೇಶಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಗೃಹ ಸಚಿವರಿಗೆ, ಅವರು ಕೂಡ ಒಬ್ಬ ದಲಿತ ಮಂತ್ರಿಗಳೇ, ಮಹಾಸ್ವಾಮಿಗಳೇ, ನಾನು ತಮಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ಅಂತ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ದಲಿತರಿಗೆ ಈ ಶೋಷಣೆಯನ್ನು ತಪ್ಪಿಲ್ಲ ಅಂದರೆ ನಮಗೆ ನಾಚಿಕೆಗೇಡಿನ ಸಂಗೀತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಯಾಕಂದರೆ ವೃತ್ತಿಯಲ್ಲಿ ಅವರೊಬ್ಬ ವಕೀಲರು, ಅವರು ಸುಮಾರು ಶೋಷಿತರ, ಸಮಾಜದ ಅಲ್ಪಸಂಖ್ಯಾತರ, ಹಿಂದುಳಿದವರ ಎಲ್ಲರಿಗೋಸ್ಕರ ಹೋರಾಟ ಮಾಡಿದಂಥ ಏಕೈಕ ವ್ಯಕ್ತಿ ಆ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ಗುಲ್ಬರ್ಗದಲ್ಲಿ. ನ್ಯಾಯಕ್ಕಾಗಿ ನಾವು ಹಂಬಲಿಸ್ತಾ ಇದ್ದೀವಿ. ದಯವಿಟ್ಟು ತಾವು ಇದನ್ನು ಕುಲಂಕುಷವಾಗಿ, ಪಾರದರ್ಶಕವಾಗಿ ತನಿಖೆ ಮಾಡಿ ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷರಿಗೆ ಮತ್ತು ನಮ್ಮ ದಲಿತ ಸೇನೆಯ ಜಿಲ್ಲಾ ಮುಖಂಡರುಗಳಿಗೆ ನ್ಯಾಯವನ್ನು ಸಿಗಬೇಕು. ಈಗೇನು ಆ ರೌಡಿಗಳು, ಪುಂಡಗಳು ಏನು ಸುಳ್ಳು ದಾಖಲೆಗಳ ಪ್ರಕರಣಗಳನ್ನು ದಾಖಲಿಸಿ ಸುಳ್ಳು ಕೇಸನ್ನು ಮಾಡಿದ್ದಾರೆ, ಅವರ ವಿರುದ್ಧ ನೀವು ಕಠಿಣ ಕ್ರಮ ತಗೋಬೇಕಂತ ನಾನು ಈ ಮೂಲಕ ಆಗ್ರಹಿಸ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.